ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರಸಾದ ಎಲ್ಲ ಹಂಚಾಯ್ತು, ಆದ್ರೂ ಇನ್ನು ಎಷ್ಟೊಂದು ಪ್ರಸಾದ ಉಳಿದಿದೆ. ಏನ್ ಮಾಡೋದು? ವೆರಿ ವೆರಿ ಸಿಂಪಲ್. ಎಷ್ಟೊಂದು ಜನರಿಗೆ ಊಟನೇ ಇರಲ್ಲ, ಅವ್ರಿಗೆ ಹಂಚೋಣ. ಏಯ್ ಜಾಣೆ ಪುಟ್ಟಿ ಕಣ್ಣೆ ನೀನು. ವಯಸ್ಸು ಇನ್ನು ಸಣ್ಣದಿದ್ರು ಮನ್ಸು ಮಾತ್ರ ಬಹಳ ದೊಡ್ಡದು. ಅಲ್ಲಿ ದೇವಸ್ಥಾನದ ಹತ್ರ ತುಂಬಾ ಜನ ಭಿಕ್ಷುಕರು ಇರ್ತಾರೆ, ಅವರಿಗೆಲ್ಲ ಹಂಚೋಣ, ಸರಿನಾ? ನೆಡಿ. ನೀನೆಲ್ಲ ನಿನ್ನ ಅಮ್ಮನ ಹಾಗೆ ಕಂದ. ಒಂದು ದಿನಕ್ಕೂ ನಿನಗೆ ಕೈ ತುತ್ತು ತಿನ್ನಿಸ್ಲಿಲ್ಲ ನಾನು. ನಿನ್ನ ವಿಷಯದಲ್ಲಿ ನಾನು ತುಂಬಾ ದೊಡ್ಡ ಪಾಪನೆ ಮಾಡ್ಬಿಟ್ಟಿದ್ದೀನಿ ಕಂದ. ಈಗ ನಿನ್ನ ಕೈಯಾರೆ ಕೊಡೋ ಈ ಪ್ರಸಾದನ ತಿಂದು ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಆಸೆ ಆಗ್ತಿದೆ ಕಂದ. ಈ ಅಪ್ಪನಿಗೆ ಪ್ರೀತಿ ಭಿಕ್ಷೆ ಹಾಕಮ್ಮ. ಆದ್ರೆ ಅಲ್ಲಿ ಮಂಗಳನೂ ಇದ್ದಾಳಲ್ಲ, ಏನ್ ಮಾಡೋದು? ಅಂಕಲ್ ತಗೊಳ್ಳಿ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಕೂಸುಮರಿ ಮಾಡಿ ಹೊತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ. ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ. ನನ್ನೆಲ್ಲ ನೋವ ಕಂಡು ಕಾರ್ಮೋಡವು ಕಣ್ಣೀರ ಸುರಿಸಿತ. ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು
ತಪ್ಪಾಯ್ತು ಅನ್ನಲ. ಬಾ ಪುಟ್ಟ ಹೋಗೋಣ, ನೀನು ಬಾರೆ. ಮಾಯಾ ಮಾಯಾ ನಿನಗ್ ಸ್ವಲ್ಪನಾದ್ರೂ ಮರ್ಯಾದೆ ಅನ್ನೋದಿದ್ಯಾ? ನೀನ್ ಏನೇ ಮಾಡಿದ್ರು ನಿಕ್ಕಿ ಸುಮ್ನೆ ಇರ್ತಾನೆ ಅಂತ ಕುಂಕುಮ ಚೆಲ್ಲೋದು, ಹತ್ರ ಹೋಗೋದು ಏನಿದಲ್ಲ. ಮತ್ತೆ ನಿಖಿಲ್ ಜೀವನನ ಹಾಳ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಾ, ಗೌತಮಿ, ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನೇನ್ ಬೇಕು ಅಂತ ಮಾಡ್ಲಿಲ್ಲ, ಅಕಸ್ಮಾತಾಗಿ ಬಿತ್ತು ಅಷ್ಟೇ. ಹೌದೌದು, ಎಲ್ರೂ ನೀನ್ ಅಕಸ್ಮಾತಾಗಿ ಬುಟ್ಟಿಗೆ ಹಾಕೊಂಡಿದ್ಯಾ ಅಲ್ವಾ? ಇದೆಲ್ಲ ನಮಗೂ ಗೊತ್ತಿದೆ. ನಮ್ ಮುಂದೆನೆ ಇಷ್ಟೆಲ್ಲ ಚೀಪ್ ಕೆಲ್ಸ ಮಾಡ್ತಿದ್ಯಲ್ಲ. ನೀನು ಈ ಮಟ್ಟಕ್ಕೆ ಇಳಿತೀಯ ಅಂತ ನನಗ್ ಗೊತ್ತಿರ್ಲಿಲ್ಲ. ಅಲ್ಲ, ಒಬ್ಬ ಮದ್ವೆ ಆಗಿರೋ ಹುಡುಗನ್ ಜೊತೆ ಈ ರೀತಿ ನಾ ನಡ್ಕೊಳ್ಳೋದು? ಯಾಮಿನಿ, ಸುಮ್ನೆ ಸತ್ಯ ತಿಳಿದೆ ಏನೇನೋ ಮಾತಾಡ್ಬೇಡ. ಸಾಕ್, ಸುಮ್ನಿರೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಮಾತ್ರ ಬೃಂದಾವನ. ಈಗ ನಿಖಿಲ್ ನನ್ ಗಂಡ. ಇನ್ನೊಬ್ರು ಗಂಡನ್ ಮೇಲೆ ಆಸೆ ಪಡೋರ್ಗೆ ಏನಂತಾರೆ ಅಂತ ಗೊತ್ತಾ ನಿನ್ಗೆ? ಗೌತಮಿ, ಮಾತು ಹಿಡ್ತದಲ್ಲಿರ್ಲಿ. ಮೊದ್ಲು ನಿನ್ ನಾಲ್ಗೆನ ಕಂಟ್ರೋಲಲ್ಲಿ ಇಟ್ಕೋ. ನಿಖಿಲ್ಲು ನಿನಿಗ್ ಗಂಡ ಆಗೋದಕ್ ಮುಂಚೆ ನನಗ್ ಗಂಡ ಆಗಿದ್ದ ಅನ್ನೋದನ್ ಮರಿಬೇಡ. ನೀನಿನ್ನು ಅದೇ ಭ್ರಮೇಲಿದ್ಯಾ? ನೋಡು, ಇದೇ ಕೊನೆ. ಇನ್ನೊಂದು ಸಲ ನನ್ ಗಂಡನ್ ತಂಟೆಗ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ ಮಾಯಾ. ಊರಲ್ಲಿ ಇಷ್ಟು ಜನ ಗಂಡಸ್ರಿದ್ರು ನಿನ್ ಕಣ್ಣಿಗೆ ನನ್ ಗಂಡ ಮಾತ್ರ ಕಾಣೋದಾ?
ಅಥವಾ ಎಲ್ರ ಜೊತೆನೂ ಹೀಗೆ ನಡ್ಕೋತೀಯ? ಬೇಡ ಗೌತಮಿ, ಇನ್ನೊಂದು ಮಾತು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರು ನಾನು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್, ನಿನ್ನಿಂದ ನಿನ್ ಗಂಡನ್ನ ನನ್ ಮನೆಗ್ ಬನ್ನಿ ಅಂತ ಇನ್ವಿಟೇಷನ್ ಕೊಟ್ಟು ನಾನು ಕರ್ದಿಲ್ಲ. ಬಾಯ್ ಮುಚ್ಕೊಂಡಿಲ್ಲಿಂದ ಹೊರಡು, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಏನೇ ಮಾಡ್ತೀಯಾ? ತಪ್ಪು ನಿಂದಿಟ್ಕೊಂಡು ನನಗೆ ಎದುರು ಮಾತಾಡ್ತೀಯಾ? ನನಗ್ ಗೊತ್ತು, ನಾವ್ ಖುಷಿಯಾಗಿರೋದು ನಿನ್ನಿಂದ ನೋಡ್ಕೊಂಡು ಸುಮ್ನೆ ಇರಕ್ಕಾಗಲ್ಲ. ಅದಕ್ಕೆ ನಮ್ ಸಂಸಾರಕ್ಕೆ ಹುಳಿ ಹಿಂಡಿ ಕಲ್ಲು ಹಾಕ್ಬೇಕು ಅಂತ ಈ ತರ ಮಾಡ್ತಿರೋದಲ್ವಾ? ನೀನ್ ಸತ್ರು ನಮ್ಮಿಬ್ಬರನ್ನ ದೂರ ಮಾಡೋದಿಕ್ಕಾಗಲ್ಲ. ಇನ್ನೊಂದ್ಸಲ ಈ ತರ ಕೆಟ್ಟ ಪ್ರಯತ್ನಗಳನ್ನ ಮಾಡಿದ್ರೆ ನನ್ನ ದುರ್ಗಿ ಮುಖಾನ ನೋಡ್ಬೇಕಾಗುತ್ತೆ. ಹುಷಾರ್. ಗೌತಮಿ, ಪ್ಲೀಸ್ ಸ್ಟಾಪ್ ದಿಸ್. ನಿಕ್ಕಿ ಇವಳ ಬಗ್ಗೆ ನನ್ ಸಾಕು ಅಂತ ಹೇಳ್ದೆ ತಾನೆ. ಮೊದ್ಲು ನಾವ್ ಇಲ್ಲಿಗೆ ಬಂದಿದ್ದೆ ತಪ್ಪಾಯ್ತು. ಬಾ. ಮಾಯಮ್ಮ, ಅವ್ರ ಯಾಕಷ್ಟು ಕೋಪ ಮಾಡ್ಕೊಂಡು ಹೋದ್ರು? ಏನಿಲ್ಲ ಮಂಗಳವ್ರೆ, ನಿಮಗೆ ಗೊತ್ತಲ್ಲ ಗೌತಮಿ ಎಂತವಳು ಅಂತ. ಎಲ್ಲ ಓಡೋಗ್ತಿದ್ಯಾ? ಹೊಡಿಬೇಡಿ ಅಣ್ಣ, ಹಸುವಾಗಿತ್ತು. ಜೊತೆಲಿ ನನ್ ಮಕ್ಳು ಬೇರೆ ಅವ್ರೆ, ಅದಕ್ಕೆ ನಿಮ್ ಕೈನಿಂದ ಕಿತ್ಕಂಡೆ. ಹೊಡಿಬೇಡಿ ಅಣ್ಣ, ಕೊಟ್ಬಿಡಿ ಅಣ್ಣ, ದಯವಿಟ್ಟು ಹೊಡಿಬೇಡಿ ಅಣ್ಣ, ನಿಮ್ ಕೈ ಮುಗಿತೀನಿ. ನಿಮ್ ಹೆಸರು ಹೇಳ್ಕೊಂಡು ನಾನು ನನ್ ಮಕ್ಳು ಇದನ್ನ ತಿನ್ಕತೀವಿ. ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ. ಭಿಕ್ಷೆ ಬೇಡ ಆದರೂ ಮಕ್ಕಳ ಹಸಿವನ್ನ ನೀಗಿಸ್ತಾ ಇದ್ದಾನೆ. ತಗೋ ಇದನ್ನ. ನೀನು, ನಿನ್ನ ಮನೆಯವರು, ನಿನ್ನ ಮಕ್ಕಳೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ. ಆದರೆ ನನಗೆ ಈ ಪ್ರಸಾದ ಮಾತ್ರ ಕೊಟ್ಬಿಡು. ಯಾಕೆಂದ್ರೆ ಇದು ನನ್ನ ಮಗಳಿಂದ ನನಗೆ ಸಿಕ್ಕಿರೋ ಭಿಕ್ಷೆ. ದಯವಿಟ್ಟು ನನ್ನಿಂದ ಇದನ್ನ ಕಿತ್ಕೋಬೇಡ. ಇದು ನನ್ನ ಪಾಲಿಗೆ ಬರೀ ಪ್ರಸಾದ ಅಲ್ಲ, ಅರ್ಥ ಮಾಡ್ಕೋ. ಪ್ರಸಾದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಹತ್ರ ಹಣ ಇಲ್ಲದೆ ಇರಬಹುದು, ಆದರೆ ಚಿಂತೆ ಮಾಡಬೇಡ. ನಿನ್ನ ಅಪ್ಪ ಅಂತ ಪ್ರೀತಿಯಿಂದ ಕರೆಯೋ ಮಕ್ಕಳಿದ್ದಾರೆ ನೋಡು. ಇನ್ಮುಂದೆ ದುಡಿದು ಅವ್ರನ್ನ ಚೆನ್ನಾಗಿ ನೋಡ್ಕೋ. ಸರಿ ಅಣ್ಣ.
ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ ನಾನಿನ್ನ ಕಾವಲುಗಾರ ಹಾಯಾಗಿ ಮಲಗಮ್ಮ ಕೈ ತಪ್ಪಿ ಹೋದರೆ ನೀನು ಅನ್ನೋದೇ ಭಯವಮ್ಮ ಬಾಳೊಂದು ಪಂಜರ ನೀನಲ್ಲಿ ಇಂಚರ ನೀನು ಬಾಯ್ ತುಂಬ ಅಪ್ಪ ನಮ್ಮ ಸಾಕು ಬದುಕು ಸಾರ್ಥಕ ಓ ನನ್ನ ಕಣ್ಣೆ ಓ ನನ್ನ ಕಣ್ಣೆ ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ ಕುಸುಮರಿ ಮಾಡಿ ಹೊತ್ತಾಡಲಿಲ್ಲ ಹಾಡಿಲ್ಲ ಜೋಗುಳ ಯಾರ ಜೊತೆನ ಮಾತಾಡ್ಕೊಂಡು ಹೋಗ್ತೀನಿ ಅಂತ ಹೋದೋಳು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಎಲ್ಲಿಗೆ ಹೋದ್ಲು ಇವಳು ಇನ್ನೂ ಎಷ್ಟೊತ್ತಾಗುತ್ತೋ ಬರೋದು ನೋಡ್ಕೊಂಡ್ ಬರಕ್ಕಾಗಲ್ವಾ ಅಯ್ಯೋ ನಿನ್ನ ಒಂದ್ಸಲ ನಿಖಿಲಿಗೆ ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳಿ ಅಯ್ಯೋ ನಿನ್ನ ಇದ್ಯಾಕೆ ಹಿಂಗ್ ಆಡ್ತಿದ್ಯಾ ಇವತ್ತು ಅವ್ರು ಎಲ್ಲೋಗಿರ್ತಾರೆ ಬರ್ತಾರೆ ಬಿಡು ಸುಮ್ನೆ ನನ್ಗೂ ಟೆನ್ಷನ್ ಕೊಟ್ಕೊಂಡು ಟೆನ್ಷನ್ ಫ್ರೀ ಆಗಿರೇ ಇಲ್ಲೋಡು ಈಗ ಬರ್ಬೇಕು ಸೋಫಾ ಮೇಲ್ ಕೂತ್ಕೋಬೇಕು ಕಾಲ್ ಮೇಲ್ ಕಾಲ್ ಹಾಕಬೇಕು ಈ ಗೇಮ್ ಆಡ್ಬೇಕಡೆ ನಿನ್ನ ರೀ ನಿಮ್ಗೇನಾರು ಮಕ್ಳ ಬಗ್ಗೆ ಕಾಳಜಿ ಇದೆಯಾ ಗೌತಮಿ ಯಾಕೆ ಇಷ್ಟೊತ್ತಾಯ್ತು ಹೋಗಿದ್ ಕೆಲ್ಸ ಏನಾಯ್ತು ಟೇಲರ್ ಸಿಕ್ಕದ್ರ ನಿಮ್ಮಿಬ್ರಿಗೂ ಇಷ್ಟ ಆದ್ರ ಹೇಳಿದ ಕೆಲ್ಸ ಎಲ್ಲ ಮಾಡ್ತಾರಾ ಅವಳು ಯಾವ ಕೆಲ್ಸ ಚೆನ್ನಾಗ್ ಮಾಡ್ತಾಳತ್ತೆ ಅವಳಗ್ ಗೊತ್ತಿರೋದು ಒಂದೇ ಶ್ರೀಮಂತರು ಹುಡುಗರ್ನ ಬುಟ್ಟಿಗೆ ಹಾಕೊಳ್ಳೋದು ಮದ್ವೆ ಆಗಿದೆ ಅಂತ ಗೊತ್ತಿದ್ರೂನು ಇನ್ನೊಬ್ಬರ ಗಂಡನ್ ಮೇಲೆ ಕಣ್ಣು ಹಾಕೋದು ಛೇ ಅಸಹ್ಯ ಗೌತಮಿ ಏನ್ ಹೇಳ್ತಾ ಇದ್ಯಾ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಆ ಮಾಯಂಗೆ ಸ್ವಲ್ಪನೂ ಮರ್ಯಾದೆ ಅನ್ನೋದೇ ಇಲ್ಲ ಅತ್ತೆ ನಾವ್ ಅನ್ಕೊಂಡಿರೋದಕ್ಕಿಂತ ತುಂಬಾ ಕೆಟ್ಟ ಹೆಂಗ್ಸ್ ಅವಳು ಛೇ ನನಗ್ ಹೇಳಕ್ಕೂ ನಾಚಿಕೆ ಆಗುತ್ತೆ ನೀವ್ಯಾಕೆ ಅವಳತ್ರ ಹೋಗಿದ್ರಿ ಏನಾಯ್ತು ಅಂತ ಬಿಡ್ಸ್ ಹೇಳ್ಬೋದಲ್ಲ ಗೌತಮಿ ಅದೇ ರಾಜಿಯವ್ರೆ ನಿಖಿಲ್ ಫ್ರೆಂಡ್ ಆಗ್ಲೇ ಟೇಲರ್ನ ಮೀಟ್ ಮಾಡಿಸ್ತೀವಿ ಅಂತ ಕರ್ಕೊಂಡು ಹೋದ್ರಲ್ಲ ಆ ಟೇಲರ್ ಬೇರೆ ಯಾರೂ ಅಲ್ಲ ಆ ಮಾಯಾನೆ ಹೌದಾ ಅವಳು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನೀನೇನ್ ಮಾಡ್ತಿದ್ದೆ ಗೌತಮಿ ನೀನ್ ಅವಳಿಗೆ ಅಲ್ಲೇ ಬುದ್ಧಿ ಕಲ್ಸಿ ಬರೋದು ತಾನೆ ಆ ಮಾನ್ಗೆಟ್ಟವಳ್ಗೆ ಎಷ್ಟ್ ಹೇಳಿದ್ರು ಅಷ್ಟೇ ಅತ್ತೆ ನಾನ್ ಅವಳಿಗೆ ಸರಿಯಾಗಿ ವಾರ್ನ್ ಮಾಡಿ ಬೈದ್ ಬಂದಿದ್ದೀನಿ ಆದ್ರೆ ಇದೆಲ್ಲ ಅವಳಿಗೆ ತಲೆಗೆ ಹೋಗಲ್ಲ ಅನ್ಸುತ್ತೆ ಅವಳು ಅಷ್ಟು ಕೆಳಮಟ್ಟಕ್ಕೆ ಇಳ್ದಿದಾಳತ್ತೆ ನಾನು ನನ್ನ ಲೈಫಲ್ಲಿ ಅಂತ ಹೆಂಗ್ಸ್ನ ನೋಡೇ ಇಲ್ಲ ಛೇ ಹೌದು ರಾಜಿಯವ್ರೆ ಅವಳೇನಾದ್ರೂ ಈ ಮನೆ ಸೊಸೆ ಆಗಿದ್ದಿದ್ರೆ ಅಷ್ಟೇ ಸದ್ಯ ನಿಮ್ ಮರ್ಯಾದೆ ಉಳಿತು ಅದಕ್ ಖುಷಿ ಪಡ್ಬೇಕು ನೀವು ನನಗೊಂದು ಆಶ್ಚರ್ಯ ಆಗ್ತಾ ಇದೆ ಅತ್ತೆ ನಾವಿಷ್ಟು ಸ್ಟ್ರಾಂಗ್ ಆಗಿದ್ರು ಅವಳು ನಮ್ಮೆದುರುಗಡೆ ಹೀಗ್ ಬಿಹೇವ್ ಮಾಡ್ತಾಳೆ ಅಂದ್ರೆ ಪಾಪ ಇನ್ ಬೇರೆ ವೀಕ್ ಆಗಿರೋ ಜನಗಳತ್ರ ಹೇಗ್ ನಾಟಕ ಆಡ್ಬಹುದವಳು ಅದೆಷ್ಟು ಸಂಸಾರ ಹಾಳ್ ಮಾಡಿದಾಳೋ ಇವಳು ಸಾಕ್ ಬಾಯ್ ಮುಚ್ಚು ಗೌತಮಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ಬೇಕು